ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿರೋದನ್ನ ಉಲ್ಲಂಘಿಸಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವಂತದ್ದು. ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಕನ್ನಡ ಪರ ಸಂಘಟನೆಗಳು ಇವತ್ತು ಮೈಸೂರಿನ ಗ್ರಾಮಾಂತರ ನಿಲ್ದಾಣದ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಬಂದ್ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವುದು. ಯಾಕಂದ್ರೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದಂತಹ ಸಂದರ್ಭದಲ್ಲಿ ಮೈಸೂರಿನ ಬಹುತೇಕ ಸಂಘಟನೆಗಳು ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದು. ಆದ್ರೆ ಯಾವಾಗ ಪ್ರಕೃತಿದತ್ತವಾಗಿ ಮಳೆ ಆಯಿತು, ಜಲಾಶಯಗಳು ತುಂಬಿದು ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇತ್ತು, ಬಹುತೇಕ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿದ್ವು. ಕನ್ನಡ ಪರ ಕೆಲ ಸಂಘಟನೆಗಳು ಮತ್ತೆ ರಾಜ್ಯ ರೈತ ಸಂಘ ಬಂದ್ಗೆ ಬೆಂಬಲವನ್ನು ಸೂಚಿಸಿತು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ಬಂದ್ ಇಲ್ಲ ಆಗಿಲ್ಲ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಬಳಿ ಒಂದು ಪ್ರತಿಭಟನೆ ನಡೀತಾ ಇದೆ. ನೀವು ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳು. ಅಂದ್ರೆ ಸಾಮಾನ್ಯವಾಗಿ ಪ್ರತಿನಿತ್ಯ ಮೈಸೂರಿನಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಏನು ಹೇಳ್ತಾರೆ, ಬೆಳಗ್ಗೆ 5 ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಅವರೆಲ್ಲರೂ ಸಹ ನಿರಾತಂಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಬಸ್ಗಳ ಮುಖಾಂತರವಾಗಿ ತಮ್ಮ ಸಂಚಾರವನ್ನು ನಡೆಸ್ತಾ ಇರುವಂಥದ್ದು. ಮೈಸೂರು ಬೆಂಗಳೂರು ಮಾತ್ರವಲ್ಲ, ಮೈಸೂರಿನ ಬೇರೆ ಬೇರೆ ಭಾಗಗಳಿಗೆ, ಚಾಮರಾಜನಗರ ಇರ್ಬೋದು, ಹುಬ್ಬಳ್ಳಿ, ಧಾರವಾಡ, ಹಾಸನ, ಮಂಗಳೂರು, ಹೀಗೆ ಎಲ್ಲ ಭಾಗಗಳಿಗೂ ಬಸ್ ಸಂಚಾರ ಎಂದಿನಂತೆ ಇದೆ. ಆದರೆ ಪೊಲೀಸರು ಮಾತ್ರ ಒಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಬಂದೋಬಸ್ತ್ಗಳನ್ನ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಇವತ್ತು ಏನು ಕರ್ನಾಟಕ ಬಂದ್ಗೆ ಮೈಸೂರಿನಲ್ಲಿ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ರು ಸಹ ಆಯಾ ಕಠಿಣ ಪ್ರದೇಶಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕನ್ನಡ ಪರ ಸಂಘಟನೆಗಳು, ರಾಜ್ಯ ರೈತ ಸಂಘದವರು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಯಾವುದೇ ರೀತಿಯಂತಹ ಹಿತಘಟನೆಗಳು ನಡೀಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಹೋಟೆಲ್ ಮಾಲೀಕರಿರ್ಬೋದು, ವರ್ತಕರಿರ್ಬೋದು, ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು ಅವರೆಲ್ಲರೂ ಸಹ ಈ ಒಂದು ಬಂದ್ಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಬಂದನ್ನು ನಾವು ಮಾಡೋದಿಲ್ಲ. ಹೋಟೆಲ್ಗಳು ತೆರೆದಿರ್ತವೆ, ಅಂಗಡಿಗಳು ತೆರೆದಿರ್ತವೆ, ಆಟೋ ಸಂಚಾರ ಎಂದಿನಂತೆ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಸಹ ರಸ್ತೆಗೆ ಇಳಿದಿದ್ದಾವೆ. ಪ್ರಯಾಣಿಕರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರ ಒತ್ತಾಯ ಒಂದೇ, ಬಂದ್ನಿಂದ ಯಾವುದೇ ರೀತಿಯಂತಹ ಪ್ರಯೋಜನ ಆಗೋದಿಲ್ಲ. ನಮಗೂ ವಿರೋಧ ಇದೆ. ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಹರಿಸಬಾರ್ದು. ಮೊದಲು ನಮ್ಮ ರೈತರ ನಾಲೆಗಳಿಗೆ ನೀರನ್ನು ಹರಿಸಬೇಕು. ನಾಲೆಗಳಿಗೆ ನೀರನ್ನು ಹರಿಸಿದ್ರೆ ಕೆರೆ ಕಟ್ಟೆಗಳು ತುಂಬುತ್ತದೆ, ಅಂತರ್ಜಲ ಹೆಚ್ಚಾಗ್ತದೆ, ನಮ್ಮ ಸಮಸ್ಯೆ ಬಗೆಹರಿಯುತ್ತೆ, ಕುಡಿಯುವ ನೀರಿನ ಸಮಸ್ಯೆ ಇರೋದಿಲ್ಲ. ಹೀಗಾಗಿ ನೀರನ್ನ ಕೊಡಬೇಡಿ ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಆದರೆ ಬಂದ್ಗೆ ಬೆಂಬಲವನ್ನು ಕೊಡೋದು ಅಂತೇಳಿ ಕನ್ನಡ ಪರ ಸಂಘಟನೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಬಂದ್ಗೆ ಬೆಂಬಲ ಎಲ್ಲೂ ಸಹ ಮೈಸೂರಿನಲ್ಲಿ ವ್ಯಕ್ತವಾಗ್ತಲ್ಲ, ಪ್ರತಿಭಟನೆಗೆ ಸೀಮಿತ ಆಗ್ತಾ ಇರುವಂಥದ್ದು ಏನಾಗ್ತಿದೆ ಅಂತಂದರೆ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಹಾಗೂ ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ಕೊಟ್ಟಿರೋದು ಎಲ್ಲರೂ ಮನೆಗೆ ಅರ್ಥ ಮಾಡ್ಕೋಬೇಕು. ಬರೀ ಕಾವೇರಿ ನೀರಿಗಾಗಿ ಮಾತ್ರ ಹೋರಾಟ ಅಲ್ಲ. ಅವರು ಕಳಸಾ ಬಂಡೂರು ಯೋಜನೆ ಆಗಬೇಕು, ಮಹದಾಯಿ ಯೋಜನೆ ಆಗಬೇಕು, ಮೇಕೆದಾಟು ಯೋಜನೆ ಆಗಬೇಕು, ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಮಾಡಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಹಾಗೂ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಬಾರ್ದು. ಇವಿಷ್ಟೆಲ್ಲ ಅಜೆಂಡಾಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಕನ್ನಡಿಗರೆಲ್ಲ ಈ ಬಂದ್ಗೆ ಸಹಕಾರವನ್ನು ಕೊಡಬೇಕು. ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಬರೀ ಕಾವೇರಿ ನೀರಿಗಾಗಿ ಮಳೆ ಬರ್ತಾ ನಾವು ಬಿಡ್ತೀವಿ ಅಂತ ಪ್ರತಿದಿನ 12,000 ಕ್ಯೂಸೆಕ್ಸ್ ಬಿಡಿದೆ ಅಂತಂದರೆ ಇದು ನಿಜಕ್ಕೂ ಮಾನ ಶಾಸನ ನಮ್ಮ ಕನ್ನಡಿಗರಿಗೆ. ಏನು ರಾಜ್ಯ ಸರ್ಕಾರ ಕಾವೇರಿ ನ್ಯಾಯ ಮಂಡಳಿಗೆ ಮನವರಿಕೆ ಮಾಡುವಲ್ಲಿ ಪ್ರತಿ ಬಾರಿ ವಿಫಲ ಆಗ್ತದೆ. ನಾವು ನೋಡಿದಂಗೆ 106 ಕೋಟಿ ಅವರಿಗೆ ಫೀಸನ್ನು ಕೊಟ್ಟಿದ್ದಾರೆ. ನೋಡಿದ್ರೆ ಕಾವೇರಿ ನ್ಯಾಯ ಮಂಡಳಿ 1999 ರಚನೆ ಆದಾಗಿಂದ ಒಂದೇ ಒಂದು ಬಾರಿ ನಮ್ಮ ಕರ್ನಾಟಕದ ಪರವಾಗಿ ವಾದ ಬಂದಿಲ್ಲ. ಇದು ನಮ್ಮ ರಾಜ್ಯ ನಾಯಕರುಗಳಿಗೆ ಇದು ಭಾಳ ಇದಾಗ್ತಾ ಇದೆ. ಪ್ರತಿಭಟನೆ ಇದು ಮಾಡ್ತೀವಿ, ಇಲ್ಲ ನಾವು ಬಸ್ಗಳನ್ನ ತಡಿತೀವಿ ಸರ್ ನಾವೀಗ. ವಿಜಯ್, ಇದು ಕನ್ನಡ ಪರ ಹೋರಾಟಗಾರರ ಮಾತು. ಅಂದ್ರೆ ಬಂದ್ಗೆ ಎಲ್ಲರೂ ಬೆಂಬಲವನ್ನು ಕೊಡಿ. ಕಾವೇರಿ ನದಿ ನೀರಿಗಾಗಿ ಮಾತ್ರವಲ್ಲ, ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ಕರ್ನಾಟಕದ ಸಮಸ್ಯೆಗಳಿಗೆ ಬಂದನ್ನ ಕರೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಕರ್ನಾಟಕ ಬಂದ್ ಕರೆ ಕೊಟ್ಟಿರುವಂಥದ್ದು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವಂಥದ್ದು.